ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ಮೇತ್ರೆ ಯೂಟ್ಯೂಬ್ ಚಾನಲ್. ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಹೇಗೆ ಆ್ಯಡ್ ಮಾಡೋದು ಅಂತ ನೋಡೋಣ. ಬಿಕಾಸ್ ನಾವು ಅಫಿಲಿಯೇಟ್ ಮಾಡಿಕೊಂಡು ಏನು ಅರ್ನಿಂಗ್ ಮಾಡಿರ್ತೀವಿ ಅಲ್ವಾ ಮೀಶೋದಲ್ಲಿ, ಸೊ ಆ ಒಂದು ಅರ್ನಿಂಗ್ಸ್ ನಮ್ಮ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಬರಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಲೇಬೇಕು. ಇಲ್ಲಾಂತಂದರೆ ನಾವು ಅರ್ನಿಂಗ್ಸ್ ಮಾಡಿದ್ದೆಲ್ಲ ವೇಸ್ಟೇ, ಹೌದಲ್ವಾ? ಸೊ ಲಿಂಕ್ ಮಾಡೋದು ಹೇಳೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾಡ್ಕೊಳ್ಳಿ, ಸೊ ದಟ್ ನಿಮಗೆ ಇದೇ ಥರ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತೀನಿ. ಓಕೆ, ಸೊ ಫಸ್ಟ್ ಥಿಂಗ್, ನೀವು ಮೀಶೋ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿರ್ತೀರಾ. ಓಪನ್ ಮಾಡಿದ್ಮೇಲೆ ಮೇಲೆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ತುಂಬಾ ಜನರಿಗೆ ಕನ್ಫ್ಯೂಷನ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಫಸ್ಟ್ ಪೇಜ್ ಅಲ್ಲಿ ನಿಮಗೆ ಬ್ಯಾಂಕ್ ಅಂಡ್ UPI ಡೀಟೇಲ್ಸ್ ಅಂತ ಬರುತ್ತೆ. ಸೊ ಇದಕ್ಕೆ ನೀವೇನಾದ್ರೂ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ಕೂಡ ನಿಮ್ಗೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮತ್ತೆ UPI ID ಎಂಟರ್ ಮಾಡ್ಲಿಕ್ಕೆ ಹೇಳ್ತಾರೆ. ಆದ್ರೆ ಇಲ್ಲಿ ನೀವು ಆಡ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಮೀಶೋ ಅಮೌಂಟ್ ಬರೋದಿಲ್ಲ, ಅಂದ್ರೆ ಮೀಶೋದಲ್ಲಿ ಅಫಿಲಿಯೇಟ್ ಅಮೌಂಟ್ ಬರೋದಿಲ್ಲ. ಸೊ ಇಲ್ಲಿ ಏನಕ್ಕೆ ಆಡ್ ಮಾಡಬೇಕು ಅಂತಂದ್ರೆ, ನಾವು ಇವಾಗ ಮೀಶೋದಿಂದ ಏನಾದ್ರೂ ಪ್ರಾಡಕ್ಟ್ ಪರ್ಚೇಸ್ ಮಾಡಿರ್ತೀವಿ ಅಲ್ವಾ, ಅದು ನಮ್ಗೆ ಅಗೇನ್ ರೀಫಂಡ್ ಆಗ್ಬೇಕು. ನಾವೇನಾದ್ರೂ ರಿಟರ್ನ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ರೀಫಂಡ್ ಆಗ್ಬೇಕಲ್ವಾ. ಸೊ ಆ ರೀಫಂಡ್ ಅಮೌಂಟ್ ನಮ್ಗೆ ಇಲ್ಲಿ ಏನ್ ನಾವು ಬ್ಯಾಂಕ್ ಮತ್ತೆ UPI ಡೀಟೇಲ್ಸ್ ಕೊಟ್ಟಿರ್ತೀವಿ ಇದರಲ್ಲಿ ನಮ್ಗೆ ಅಮೌಂಟ್ ಬಂದ್ಬಿಡುತ್ತೆ. ಬಟ್ ಅಫಿಲಿಯೇಟ್ ಮಾಡಿರುವ ಅಮೌಂಟ್ ಇಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡಿದ್ರು ಕೂಡ ಬರೋದಿಲ್ಲ. ಸೊ ಇವಾಗ ಅಫಿಲಿಯೇಟ್ ಅಮೌಂಟ್ ಬ್ಯಾಂಕ್ ಡೀಟೇಲ್ಸ್ಗೆ ಬರಬೇಕು ಅಂತಂದ್ರೆ ಮೊದಲಿಗೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ ಮುಂದೆ ಓಪನ್ ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಆಕ್ಚುಲಿ ಇದು ಆಲ್ರೆಡಿ ನಾನು ಲಿಂಕ್ ಮಾಡಿದ್ದೀನಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಹಾಗಾಗಿ ನಿಮಗೆ ಇಲ್ಲಿ ನನಗೆ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನೀವು ಇನ್ನು ಬ್ಯಾಂಕ್ ಡೀಟೇಲ್ಸ್ ಯಾರ ಲಿಂಕ್ ಅಂದ್ರೆ ಆಡ್ ಮಾಡಿಲ್ಲ ನೋಡಿ, ಅವರಿಗೆ ಬೇರೆ ಇಂಟರ್ಫೇಸ್ ಬರುತ್ತೆ. ಅದು ಹೇಗೂ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನಿಮಗೆ ಆ ಒಂದು ಇಂಟರ್ಫೇಸ್ ಬರಬೇಕು ಅಂತಂದ್ರೆ ಮೊದಲು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಅಪ್ಲೋಡ್ ಮಾಡಿರ್ಲೇಬೇಕು. ಅಂಡ್ ಆ ರೀಲ್ ಅಲ್ಲೂ ಕೂಡ ಮೀಶೋ ಆಪ್ ಅಂತ ಟ್ಯಾಗ್ ಮಾಡಿರ್ಬೇಕು. ಸೊ ಅವಾಗ ಮಾತ್ರ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡ್ಲಿಕ್ಕೆ ಅವಕಾಶ ಬರುತ್ತೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಓಕೆ, ನೀವೇನೋ ಮೀಶೋ ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿರ್ತೀರಾ, ಸೊ ಜಾಯ್ನ್ ಆದ್ರೆ ಮಾತ್ರ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡಿ ಅಂತ ಹೇಳಲ್ಲ. ನೀವು ಒಂದು ರೀಲ್ ನ ಕ್ರಿಯೇಟ್ ಮಾಡಿಕೊಂಡು ಅಫಿಲಿಯೇಟ್ ಲಿಂಕ್ ಜನರೇಟ್ ಮಾಡಿಕೊಂಡು ಹಾಗೆ ಆ ರೀಲ್ ಅಲ್ಲಿ ಮೀಶೋ ಆಪ್ ಟ್ಯಾಗ್ ಮಾಡಿದ್ರೆ ಮಾತ್ರ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಅದೆಲ್ಲ ಹೇಗೆ ಟ್ಯಾಗ್ ಮಾಡೋದು, ಜನರೇಟ್ ಹೇಗೆ ಮಾಡೋದು ಅಂತ ಎಲ್ಲಾನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್, ನನ್ನ ರೆಗ್ಯುಲರ್ ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಇವಾಗ ಇಂಟರ್ಫೇಸ್ ಹೇಗೆ ಕಾಣಿಸುತ್ತೆ ಅಂತಂದ್ರೆ, ಸೊ ನೋಡಿ ಈ ತರ. ಸೊ ನೀವು ಅಂದ್ರೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಇನ್ನು ಆಡೇ ಮಾಡಿಲ್ಲ, ಬಟ್ ನೀವು ರೀಲ್ಸ್ ಎಲ್ಲ ಪೋಸ್ಟ್ ಮಾಡಿದ್ದೀರಾ ಅಂತಂದ್ರೆ ಈ ತರ ಬರುತ್ತೆ, ಆಡ್ ಯುವರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂತ ಹೇಳಿ. ಓಕೆನಾ, ಆರೆಂಜ್ ಕಲರ್ ಬಾಕ್ಸ್ ಅಲ್ಲಿ, ಅಂಡ್ ಇಲ್ಲಿ ಆಡ್ ಡೀಟೇಲ್ಸ್ ಅಂತ ಪಿಂಕ್ ಕಲರ್ ಬಾಕ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ನೀವೇನ್ ಮಾಡ್ಬೇಕು, ಆಡ್ ಡೀಟೇಲ್ಸ್ ಅಂತ ಏನ್ ಪಿಂಕ್ ಕಲರ್ ಬಾಕ್ಸ್ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಬ್ಯಾಂಕ್ ಅಕೌಂಟ್ ಹೋಲ್ಡರ್ ನೇಮ್ ಶುಡ್ ಮ್ಯಾಚ್ ದ ನೇಮ್ ಆನ್ ಪ್ಯಾನ್ ಅಂತ ಇದೆ. ಸೊ ತುಂಬಾ ಒಂದಿಷ್ಟು ಜನ ಕೇಳ್ತಾ ಇದ್ರಿ, ಅಕ್ಕ ನಮ್ದು ಬ್ಯಾಂಕ್ ಅಕೌಂಟ್ ಇದೆ ನಮ್ದು, ಆದ್ರೆ ಪ್ಯಾನ್ ಇಲ್ಲ, ಸೊ ಡೀಟೇಲ್ಸ್ ಆಡ್ ಮಾಡ್ಲಿಕ್ಕೆ ಬರತ್ತಾ ಅಂತ. ಸೊ ಖಂಡಿತ ಬರೋದಿಲ್ಲ. ಸೊ ನಿಮ್ದೇನಾದ್ರೂ ಬ್ಯಾಂಕ್ ಅಕೌಂಟ್ ಇದೆ ಆದ್ರೆ ಪ್ಯಾನ್ ಇಲ್ಲ ಅಂತಂದ್ರೆ ನಿಮ್ಮ ಅಕೌಂಟ್ ಇಲ್ಲಿ ಡೀಟೇಲ್ಸ್ ನ ಆಡ್ ಮಾಡಬೇಡಿ. ನಿಮ್ಮ ತಂದೆ ತಾಯಿ ಅಕ್ಕ ತಂಗಿ ಯಾರ್ದಾದ್ರೂ ಪರವಾಗಿಲ್ಲ, ಆದ್ರೆ ಅವ್ರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಕೂಡ ಇರಬೇಕು, ಹಾಗೆ ಪ್ಯಾನ್ ನಂಬರ್ ಕೂಡ ಇರಬೇಕು. ಸೊ ಅಂತವ್ರದ್ದು ನೀವು ಇಲ್ಲಿ ಅಟ್ಯಾಚ್ ಮಾಡಿ, ಅವಾಗ ಆರಾಮಾಗಿ ದುಡ್ಡು ಬರುತ್ತೆ. ನೀವು ಒಬ್ಬರ ಹತ್ರ ಬ್ಯಾಂಕ್ ಡೀಟೇಲ್ಸ್ ಇದೆ, ಇನ್ನೊಬ್ರ ಹತ್ರ ಪ್ಯಾನ್ ಇದೆ, ಸೊ ಎರಡು ಡಿಫ್ರೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆನಾ, ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್, ಸೊ ನಿಮ್ಮ ಪಾಸ್ಬುಕ್ ಮೇಲೆ ಇರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್, ಅದನ್ನ ಆಡ್ ಮಾಡಿ. ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್, ಇನ್ನೊಂದ್ಸಲ ಬ್ಯಾಂಕ್ ಅಕೌಂಟ್ ನಂಬರ್ನ ಆಡ್ ಮಾಡಿಕೊಂಡು IFSC ಕೋಡ್ ಕೂಡ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮೇಲೇನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆನರಾ ಬ್ಯಾಂಕ್ ಅಂತ ಇದ್ರೆ CNRB ಮುಂದೆ ಒಂದು 4-5 ಡಿಜಿಟ್ಸ್ ಗಳಿರುತ್ತೆ. ಆ ತರ ಆ ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜ್ ಅಲ್ಲೇ ನಿಮ್ಗೆ ಸಿಗ್ಬಿಡುತ್ತೆ IFSC ಕೋಡ್ ಅಂತ ಹೇಳಿ. ಸೊ ಆ ಒಂದು ಕೋಡ್ ನ ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಸ್ಟೇಟ್ ಸಿಟಿ ಕೂಡ ಆಟೋಮೆಟಿಕ್ ಫೆಚ್ ಆಗುತ್ತೆ ನೀವು IFSC ಕೋಡ್ ಹಾಕಿದ್ಮೇಲೆ. ಸೊ ಆಗ್ಲಿಲ್ಲ ಅಂತಂದ್ರೂ ಕೂಡ ನೀವು ಎಂಟರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಕೂಡ ಎಂಟರ್ ಮಾಡ್ಕೊಳ್ಬೇಕು. ಸೊ ಪ್ಯಾನ್ ನಂಬರ್ ಕರೆಕ್ಟ್ ಆಗಿ ಎಂಟರ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಐ ಅಗ್ರಿ ಟು ಮೀಶೋ ಟೇಕ್ TNC ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂಡ್ ನಾನ್ MSME ಡಿಕ್ಲರೇಷನ್ ಇತ್ತಲ್ವಾ, ಅದಕ್ಕೆ ಟಿಕ್ ಮಾರ್ಕ್ ಮಾಡಿಕೊಂಡು ವೆರಿಫೈ ಅಕೌಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಬ್ಯಾಂಕ್ ಅಕೌಂಟ್ ಮತ್ತೆ ಪ್ಯಾನ್ ಎರಡು ವೆರಿಫೈ ಮಾಡ್ತಾರೆ, ಎರಡು ಕರೆಕ್ಟ್ ಒಬ್ರದೇ ಇದೆ ಅಂದಾಗ
ನಮ್ಮ ಅಕೌಂಟ್ ವೆರಿಫೈ ಆಗುತ್ತೆ. ಓಕೆನಾ? ಸೊ ವೆರಿಫಿಕೇಶನ್ ಎಲ್ಲ ಆದ್ಮೇಲೆ ನಿಮ್ಗೆ ಇಂಟರ್ಫೇಸ್ ಅಲ್ಲಿ ಆಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಹೋಗ್ಬಿಡತ್ತೆ. ಸೊ ಬ್ಯಾಂಕ್ ಡೀಟೇಲ್ಸ್ ಆಡ್ ಮಾಡ್ಲಿಲ್ಲ ಅಂತಂದ್ರೆ ಮಾತ್ರ ಆ ಒಂದು ಆಪ್ಷನ್ ಸಿಗುತ್ತೆ. ಒಂದ್ಸಲ ನಿಮ್ಮ ಅಕೌಂಟ್ ವೆರಿಫೈ ಆದ್ಮೇಲೆ ಆ ಒಂದು ಆಪ್ಷನ್ ನಿಮ್ಮ ಈ ಒಂದು ಇಂಟರ್ಫೇಸ್ ಇಂದ ಹೋಗ್ಬಿಡುತ್ತೆ. ಅಂಡ್ ನೀವು ಏನೇ ಒಂದು ಅಫಿಲಿಯೇಟ್ ಮಾಡ್ಕೊಂಡು ಅರ್ನಿಂಗ್ ಮಾಡಿರ್ತೀರಲ್ವಾ, ಸೊ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಅದೇ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಪದೇ ಪದೇ ನೀವು ಲೈಕ್ ಸೆಂಡ್ ಮಾಡೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮಾಡೋದು ಅದು ಏನು ಬೇಕಾಗಲ್ಲ. ತಿಂಗಳ ಅವ್ರು ಒಂದಿಷ್ಟು ಟೈಮ್ ಕೊಡ್ತಾರೆ ಅಲ್ವಾ, ಈ ತಿಂಗಳಿಂದ ಅರ್ನಿಂಗ್ ನಿಮ್ಗೆ ಈ ತಿಂಗಳು ಬರುತ್ತೆ ಅಂತ ಟೈಮ್ ಇರುತ್ತೆ, ಒಂದ್ ಪೀರಿಯಡ್ ಇರುತ್ತೆ. ಸೊ ಆ ಟೈಮಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಸೇರುತ್ತೆ. ನಿಮ್ಗೆ ಮುಂದೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ರೀತಿಯಾಗಿ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ಆಡ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆದ್ರೆ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.